ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಕೇಂದ್ರ ಮಂತ್ರಿಯಾದರೂ ಕೂಡ ಕುಮಾರಣ್ಣನವರಿಗೆ ಯಾಕೋ ಒಂಥರ ಸಮಾಧಾನ ಇಲ್ಲ ಅನ್ನೋ ಥರ ಅವರ ಇತ್ತೀಚಿನ ಹೇಳಿಕೆಗಳನ್ನು ಗಮನಿಸಿದಾಗ ಅನಿಸ್ತಾ ಇದೆ. ಯಾಕೆ ಕುಮಾರಣ್ಣ ಇಷ್ಟು ಹತಾಶರಾಗ್ತಾ ಇದ್ದಾರೆ? ಯಾಕೆ ಕುಮಾರಣ್ಣನವ್ರಿಗೆ ಈ ಆರೋಗ್ಯದ ಬಗ್ಗೆ ಅನಾರೋಗ್ಯದ ಬಗ್ಗೆ ಜಿಗುಪ್ಸೆ ಕಾಡ್ತಾ ಇದೆ? ಬದುಕೋದೇ ಜಿಗುಪ್ಸೆ ಅನ್ನುವಂಥ ಹೇಳಿಕೆಗಳು ಕುಮಾರಣ್ಣನವರಿಂದ ಬರ್ತವೆ ಅಂದರೆ, ಯಾಕಂದರೆ ಕುಮಾರಣ್ಣ ಮಹತ್ವಾಕಾಂಕ್ಷಿ, ರಾಜ್ಯಕ್ಕೆ ಏನಾದರೂ ಸೇವೆಯನ್ನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು ಅಂತ ಇರುವಂತಹ ಮನಸ್ಥಿತಿ ಇರುವಂತಹ ರಾಜಕೀಯ ನಾಯಕ. ಕುಮಾರಣ್ಣನವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಯಾಕೆ ಕಡಿಮೆ ಆಗ್ತಾ ಇದೆ, ಅಥವಾ ಈ ರೀತಿಯ ಹತಾಶೆ ಮಾತುಗಳನ್ನು ಯಾಕೆ ಹೇಳ್ತಿದ್ದಾರೆ? ಈ ಕುರಿತ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮ. ಎಸ್ ವೀಕ್ಷಕರೇ, 2023ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ JDSಗೆ ನಿರೀಕ್ಷಿಸಿದಷ್ಟು ಸ್ಥಾನಗಳು ಬರಲಿಲ್ಲ. 2024ರಲ್ಲಿ BJPಯ ಜೊತೆ ಸೇರಿ JDS ಚುನಾವಣೆಗೆ ಸ್ಪರ್ಧಿಸಿ ಗೆಲುವನ್ನು ಕಂಡಿತು. ಮಂಡ್ಯದಲ್ಲಿ ಸ್ವತಃ ಕುಮಾರಸ್ವಾಮಿಯವರು ಸಂಸದರಾಗಿ ಆಯ್ಕೆಯಾಗಿದ್ದರು. ಜೊತೆಗೆ ಅವರ ಭಾವ ಡಾಕ್ಟರ್ ಮಂಜುನಾಥ್ ಅವರನ್ನು ಬೆಂಗಳೂರಿನ ಗ್ರಾಮಾಂತರ DK ಸುರೇಶ್ ವಿರುದ್ಧ ಸ್ಪರ್ಧಿಸಿ ಗೆಲ್ಲೋ ಥರ ಮಾಡಿತ್ತು. ಒಟ್ಟಿನಲ್ಲಿ 2024 ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಸಮಾಧಾನವನ್ನು ತಂದಿತ್ತು. ಚುನಾವಣೆಯಲ್ಲಿ ಗೆದ್ದ ಮೇಲೆ ನರೇಂದ್ರ ಮೋದಿಯವರು ಅವರಿಗೆ ಒಂದು ಉತ್ತಮ ಖಾತೆಯನ್ನು ನೀಡಿ ಕೇಂದ್ರ ಮಂತ್ರಿಗಳನ್ನಾಗಿ ಮಾಡಿದರು. ಕೇಂದ್ರ ಮಂತ್ರಿಯಾದ ಮೇಲೆಯೂ ಕೂಡ ಕುಮಾರಸ್ವಾಮಿಯವರು ಹಲವು ಕೆಲಸಗಳನ್ನು ಇಡೀ ದೇಶದ ತುಂಬೆಲ್ಲ ಓಡಾಡಿ ಮಾಡಿದರು. ಕಾಶ್ಮೀರದಲ್ಲಿ ಕೆಲವು ಕೆಲಸಗಳು, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಆಂಧ್ರದಲ್ಲಿ ಅಂತೂ ಕುಮಾರಸ್ವಾಮಿಯವರಿಗೆ ಒಂದು ಅಭಿಮಾನಿ ಬಳಗವೇ ಸೃಷ್ಟಿಸ್ಕೊಂತು. ಅಂಥ ಒಳ್ಳೆಯ ಕೆಲಸಗಳನ್ನು ತೆಲಂಗಾಣದಲ್ಲಿ ಮಾಡಿದರು. ಕರ್ನಾಟಕದಲ್ಲಿ HMT ಬಗ್ಗೆ ಮಾತನಾಡಿದರು. ಹೀಗೆ ಮಾತಾಡ್ತಾ ಇರುವಾಗಲೇ ಅವರಿಗೆ ಸ್ವಲ್ಪ ಅನಾರೋಗ್ಯದ ಕಾರಣ ಇತ್ತು. ಅವರು ಜನರಿಂದ ಸ್ವಲ್ಪ ದೂರ ಉಳಿದ್ರು. ಬೆಂಗಳೂರಿಗೆ ಬರಲೇ ಇಲ್ಲ ತಿಂಗಳುಗಳ ಕಾಲ. ಹಾಗೆ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಏನಾಯಿತು ಕುಮಾರಣ್ಣನಿಗೆ, ಯಾಕೆ ಬರ್ತಾ ಇಲ್ಲ ಅನ್ನುವಂಥ. ಈಗ ಕುಮಾರಣ್ಣ ಚೇತರಿಕೆ ಕಂಡಿದ್ದಾರೆ, ಆರೋಗ್ಯವಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ BJPಗಿಂತ ಅತಿ ಹೆಚ್ಚು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿರೋದೇ ಕುಮಾರಣ್ಣ ಅನ್ನೋ ಥರ ಮಾತನಾಡ್ತಾ ಇದ್ದಾರೆ. ಹಲವು ರೀತಿಯ ದಾಖಲೆಗಳ ಸಮೇತ ಆಡಳಿತ ಪಕ್ಷದ ವಿರುದ್ಧ ಆರೋಪಗಳನ್ನು ಮಾಡಿ ಆಡಳಿತ ಪಕ್ಷ ಕಾಂಗ್ರೆಸ್ಸನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ, ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಇಂತಹ ಕುಮಾರಣ್ಣ ಯಾಕೋ ಮಂಡ್ಯದಲ್ಲಿ ಮಾತನಾಡುವಾಗ ಅನಾರೋಗ್ಯದ ಬಗ್ಗೆ ಜಿಗುಪ್ಸೆ ಆಗ್ತಾ ಇದೆ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದು ಅವರ ಹಲವು ಅಭಿಮಾನಿಗಳಿಗೆ ಒಂದು ರೀತಿ ಆತಂಕ ಸೃಷ್ಟಿಯಾಗುವಂತೆ ಮಾಡಿತ್ತು. ಎರಡು 2028ಕ್ಕೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ JDSನ ಒಂದು ಕಾರ್ಯಕರ್ತರ ಪಡೆ ರೆಡಿ ಆಗ್ತಾ ಇದೆ, ಕೆಲಸ ಮಾಡ್ತಾ ಇದೆ. 2028ಕ್ಕೆ ಕುಮಾರಸ್ವಾಮಿ ಅವರಿಗೆ ಪೂರಕವಾದಂಥ ವಾತಾವರಣ ಬರುತ್ತೆ ಅಂತ ಹೇಳಿ JDS ಕಾರ್ಯಕರ್ತರು ನಂಬಿದ್ದಾರೆ. JDS ನಾಯಕರೆಲ್ಲ ಈಗ ಆಶಾಭಾವದಿಂದ 2028ಕ್ಕೆ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಜನರು ಕೂಡ ಕುಮಾರಣ್ಣನವರ ಬಗ್ಗೆ, ಕುಮಾರಣ್ಣನವರೇ ಗೆಲ್ಲಬೇಕು, ಕುಮಾರಣ್ಣನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಹಲವು ರೀತಿಯ ಹೇಳಿಕೆಗಳನ್ನು ಕೊಡೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಎಲ್ಲದರ ನಡುವೆ ಕುಮಾರಸ್ವಾಮಿ ಅವರು ಯಾಕೆ ಈ ರೀತಿ ಒಂದು ರೀತಿ ಹತಾಶೆ ಭಾವನೆಗೊಳಗಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅನ್ನೋದು ಅವರ ಕಾರ್ಯಕರ್ತರಲ್ಲಿ ಹಲವು ಗೊಂದಲಗಳನ್ನು ಉಂಟು ಮಾಡ್ತಾ ಇದೆ. ಒಂದು ಕಡೆ HD ದೇವೇಗೌಡರ ರಾಜ್ಯಸಭಾ ಅವಧಿ ಜೂನ್ 30ಕ್ಕೆ ಮುಕ್ತಾಯವಾಗುತ್ತೆ. ಅವರು ಮತ್ತೆ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರೋ ಇಲ್ವೋ, BJP ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ವೋ, ಇನ್ನೂ ಗೊಂದಲದಲ್ಲೇ ಇದೆ. ಇನ್ನೂ ಅದ್ರ ಬಗ್ಗೆ ಸ್ಪಷ್ಟವಾದಂಥ ತೀರ್ಮಾನ ಬಂದಿಲ್ಲ. ನಿಖಿಲ್ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನು ಕಟ್ತಾ ಇದ್ದಾರೆ. ಕುಮಾರಸ್ವಾಮಿ ರಾಜ್ಯಕ್ಕೆ ಬರಬೇಕು ಅನ್ನೋ ಕೂಗು ಕೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕಾನ್ಫಿಡೆಂಟ್ ಆಗಿ, ಆತ್ಮವಿಶ್ವಾಸದಿಂದ ಹೇಗೆ 2028ಕ್ಕೆ JDS ಅನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆಯಲ್ಲೇ ನಿರತರಾಗೋದು ಬಿಟ್ಟು ಈ ರೀತಿ ಯಾಕೆ ಮಾತಾಡ್ತಿದ್ದಾರೆ ಅನ್ನೋದು ಅವರ ಕಾರ್ಯಕರ್ತರ ಪ್ರಶ್ನೆ. ಕುಮಾರಣ್ಣ ಇನ್ನಾದರೂ ಕಾನ್ಫಿಡೆನ್ಸ್ ಆಗಿ 2028ಕ್ಕೆ ನಾನೇ CM ಅನ್ನೋ ಥರ ಓಡಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ? ಕಾದು ನೋಡ್ಬೇಕು. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.